ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಯಾವುದೇ ಒಂದು ದೇಶದ ಅಭಿವೃದ್ಧಿ ಮತ್ತು ಆರ್ಥಿಕತೆಯ ಅತಿ ದೊಡ್ಡ ಹೆಬ್ಬಾಗಿಲು ಅಂತಂದ್ರೆ ಅದು ಆ ದೇಶದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ವಿಮಾನ ನಿಲ್ದಾಣ ಭದ್ರತೆ ಮತ್ತು ಅಲ್ಲಿನ ಸುರಕ್ಷಿತ ನಿಯಮಗಳ ವಿಚಾರದಲ್ಲಿ ಝೀರೋ ಟಾಲರೆನ್ಸ್ ಅಂದ್ರೆ ಯಾವುದೇ ರೀತಿಯ ರಾಜಿ ಇಲ್ಲದ ಕಠಿಣ ನಿಯಮಗಳನ್ನ ಪಾಲಿಸಲೇಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ನಡೆಯುವ ಒಂದು ಸಣ್ಣ ತಪ್ಪು ಸಾವಿರಾರು ಜನರ ಉಸಿರನ್ನ ಶಾಶ್ವತವಾಗಿ ನಿಲ್ಲಿಸುವ ಭಾರಿ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಡುತ್ತೆ. ಆದ್ರೆ ನಮ್ಮ ದೇಶದ ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ದಿನ ವಿಮಾನಯಾನ ಸುರಕ್ಷತೆಗಿಂತ ಒಂದು ನಿರ್ದಿಷ್ಟ ಧಾರ್ಮಿಕ ಕಟ್ಟಡವೇ ಅತಿ ದೊಡ್ಡದಾಗಿ ಬೆಳೆದು ನಿಂತಿದ್ದ ಕರಾಳ ವಾಸ್ತವ ಇದೀಗ ಬಟಾ ಬಯಲಾಗಿದೆ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿರುವಂತಹ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಇರುವಂತಹ ಬಾಂಕ್ರಾ ಮಸೀದಿಯ ವಿವಾದ ಇದೀಗ ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ. ವಿಮಾನಯಾನ ಸುರಕ್ಷತಾ ನಿಯಮಗಳನ್ನ ಡೈರೆಕ್ಟ್ ಆಗಿ ಉಲ್ಲಂಘನೆ ಮಾಡಿರುವ ಈ ಮಸೀದಿಯನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲು ಏರ್ಪೋರ್ಟ್ ಅಥಾರಿಟಿ ನೋಟಿಸ್ ಕೊಟ್ಟಿದ್ರು ಕೂಡ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕಣ್ಮುಚ್ಚಿ ಕುಳಿತಿತ್ತು ಎನ್ನುವ ಭಾರಿ ದೊಡ್ಡ ಆರೋಪ ಸ್ಫೋಟಗೊಂಡಿದೆ. ಆದ್ರೆ ಬಂಗಾಳದಲ್ಲಿ ಈಗ ಆಡಳಿತ ಕಂಪ್ಲೀಟ್ ಆಗಿ ಬದಲಾಗಿದೆ. ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇದೀಗ ಈ ಮಸೀದಿಯನ್ನು ತೆರವುಗೊಳಿಸಲು ಅತ್ಯಂತ ಖಡಕ್ ಆಗಿರುವಂತಹ ಮತ್ತು ವಾರ್ನಿಂಗ್ ಅನ್ನು ರವಾನಿಸಿದ್ದಾರೆ. ಅಷ್ಟಕ್ಕೂ ಕೋಲ್ಕತ್ತಾ ಏರ್ಪೋರ್ಟ್ ಬಳಿ ಇರುವಂತಹ ಈ ಬಾಂಕ್ರಾ ಮಸೀದಿಯಿಂದ ವಿಮಾನಗಳಿಗೆ ಇರುವಂತಹ ಈ ಭಾರಿ ದೊಡ್ಡ ಅಪಾಯ ಎಂಥದ್ದು? ಡಿಜಿಸಿಎ ಮತ್ತು ಅಂತಾರಾಷ್ಟ್ರೀಯ ವಿಮಾನಯಾನ ನಿಯಮಗಳು ಈ ಬಗ್ಗೆ ಏನ್ ಹೇಳ್ತಾ ಇವೆ? ವಿಮಾನ ರಾಡರ್ ಸಿಗ್ನಲ್ ಗಳಿಗೆ ಮತ್ತು ಲ್ಯಾಂಡಿಂಗ್ ಪ್ರಕ್ರಿಯೆಗೆ ಈ ಕಟ್ಟಡ ಹೇಗೆ ಅಡ್ಡಿಯಾಗಿದೆ? ಸಾವಿರಾರು ಪ್ರಯಾಣಿಕರ ಭದ್ರತೆಗಿಂತ ವೋಟ್ ಬ್ಯಾಂಕ್ ರಾಜಕಾರಣವೇ ದೊಡ್ಡದಾಗಿತ್ತು ಎನ್ನುವ ಮಾಜಿ ಸರ್ಕಾರದ ಕರಾಳ ಬಣ್ಣ ಬಯಲಾಗಿದ್ದು ಹೇಗೆ? ಈ ಧಾರ್ಮಿಕ ಕಟ್ಟಡಗಳನ್ನ ತೆರವುಗೊಳಿಸಲು ಸುವೇಂದು ಅಧಿಕಾರಿಯವರು ಪ್ರಯೋಗಿಸಿರುವಂತಹ ಕಠಿಣ ಬ್ರಹ್ಮಾಸ್ತ್ರವಾದ್ರೂ ಹೇಗಿದೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಕೋಲ್ಕತ್ತಾದ ಈ ಮಸೀದಿ ವಿವಾದದ ಮತ್ತು ವಿಮಾನಯಾನ ಭದ್ರತೆಯ ಪ್ರತಿಯೊಂದು ಕರಾಳ ರಹಸ್ಯವನ್ನ ಎಳೆಯಾಗಿ ಬಿಚ್ಚಿಡ್ತೀನಿ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ವಿಮಾನ ನಿಲ್ದಾಣದ ಅಕ್ಕಪಕ್ಕದಲ್ಲಿ ಇರುವಂತಹ ಮಸೀದಿಯನ್ನ ಸ್ಥಳಾಂತರ ಮಾಡಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಇದೇ ರೀತಿಯಾಗಿ ಏನಾದ್ರೂ ವಿಮಾನ ನಿಲ್ದಾಣದ ಬಳಿಯಲ್ಲಿ ಮಸೀದಿಗಳು ಇದ್ರೆ ಅದನ್ನು ಕೂಡ ಸ್ಥಳಾಂತರ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯವಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ವಿವಾದದ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಕೋಲ್ಕತ್ತಾ ಏರ್ಪೋರ್ಟ್ ನ ಭೌಗೋಳಿಕ ಪ್ರಾಮುಖ್ಯತೆ ಮತ್ತು ಅಲ್ಲಿನ ಟ್ರಾಫಿಕ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಇಡೀ ಪೂರ್ವ ಭಾರತ ಮತ್ತು ಈಶಾನ್ಯ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವ ಅತಿದೊಡ್ಡ ಏವಿಯೇಷನ್ ಹಬ್ ಆಗಿದೆ. ಪ್ರತಿದಿನ ನೂರಾರು ಡೊಮೆಸ್ಟಿಕ್ ಮತ್ತು ಇಂಟರ್ ನ್ಯಾಷನಲ್ ವಿಮಾನಗಳು ಇಲ್ಲಿ ಲ್ಯಾಂಡ್ ಆಗುತ್ತವೆ ಮತ್ತು ಟೇಕ್ ಆಫ್ ಆಗುತ್ತೆ. ಲಕ್ಷಾಂತರ ಪ್ರಯಾಣಿಕರು ಈ ನಿಲ್ದಾಣದ ಮೂಲಕ ಓಡಾಡ್ತಾರೆ. ಇಷ್ಟೊಂದು ಭಾರಿ ಪ್ರಮಾಣದ ಏರ್ ಟ್ರಾಫಿಕ್ ಇರುವ ಜಾಗದಲ್ಲಿ ಪೈಲಟ್ ಗಳಿಗೆ ಮತ್ತು ಏರ್ ಟ್ರಾಫಿಕ್ ಕಂಟ್ರೋಲ್ ಗಳಿಗೆ ಅಂದ್ರೆ ಎಟಿಸಿ ಅಧಿಕಾರಿಗಳಿಗೆ 100% ಕ್ಲಿಯರ್ ಆದಂತಹ ವಾತಾವರಣ ಇರಲೇಬೇಕಾದದ್ದು ಅತ್ಯಂತ ಅನಿವಾರ್ಯವಾಗಿದೆ. ಈ ಬಿಕ್ಕಟ್ಟಿನ ಕೇಂದ್ರ ಬಿಂದುವಾಗಿರುವ ವಿಮಾನ ನಿಲ್ದಾಣದ ರನ್ವೇ ಮತ್ತು ಫನೆಲ್ ಝೋನ್ ನ ಅಂದ್ರೆ ವಿಮಾನವನ್ನ ಕೆಳಗಿಳಿಸುವ ಮಾರ್ಗದ ಸಮೀಪದಲ್ಲಿರುವಂತಹ ಬಾಂಕ್ರಾ ಮಸೀದಿ. ಯಾವುದೇ ವಿಮಾನ ನಿಲ್ದಾಣದ ಸುತ್ತಮುತ್ತ ನಿರ್ದಿಷ್ಟ ಕಿಲೋಮೀಟರ್ ಗಳವರೆಗೆ ಯಾವುದೇ ಎತ್ತರದ ಕಟ್ಟಡಗಳು, ಟವರ್ಗಳು ಅಥವಾ ಮರಗಳು ಇರಬಾರದು ಎನ್ನುವ ಅಂತಾರಾಷ್ಟ್ರೀಯ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂದ್ರೆ ಐಸಿಎಒ ನಿಯಮಗಳಿವೆ. ಆದ್ರೆ ಈ ಬಾಂಕ್ರಾ ಮಸೀದಿಯ ರಚನೆ ಮತ್ತು ಅದರ ಎತ್ತರ ಡೈರೆಕ್ಟ್ ಆಗಿ ವಿಮಾನಯಾನ ಭದ್ರತಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದೆ ಎನ್ನುವ ಸ್ಫೋಟಕ ರಿಪೋರ್ಟ್ ಅನ್ನ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಸರ್ಕಾರಕ್ಕೆ ಸಲ್ಲಿಸಿತು. ಈ ಕಟ್ಟಡದಿಂದಾಗಿ ವಿಮಾನಗಳು ಲ್ಯಾಂಡ್ ಆಗುವಾಗ ಪೈಲಟ್ ಗಳಿಗೆ ಭಾರಿ ದೊಡ್ಡ ಅಡಚಣೆ ಉಂಟಾಗ್ತಾ ಇದೆ ಎನ್ನುವುದು ಈ ರಿಪೋರ್ಟ್ ನ ಸಾರಾಂಶವಾಗಿತ್ತು. ಅಷ್ಟಕ್ಕೂ ಈ ಕಟ್ಟಡದಿಂದ ವಿಮಾನಗಳಿಗೆ ಆಗುವ ಡೈರೆಕ್ಟ್ ಅಪಾಯ ಏನು? ವಿಮಾನಗಳು ಲ್ಯಾಂಡ್ ಆಗುವಾಗ ಅವುಗಳು ರನ್ವೇ ಕಡೆಗೆ ಇಳಿಯುವ ಮಾರ್ಗವನ್ನ ಫೆನಲ್ ಝೋನ್ ಅಂತ ಕರೆಯಲಾಗುತ್ತೆ. ಈ ಝೋನ್ ನಲ್ಲಿ ಪೈಲಟ್ ಗೆ ರನ್ವೇ ಅತ್ಯಂತ ಸ್ಪಷ್ಟವಾಗಿ ಕಾಣಿಸಬೇಕು ಮತ್ತು ಏರ್ಪೋರ್ಟ್ ಇನ್ಸ್ಟ್ರೂಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಅಂದ್ರೆ ಐಎಲ್ಎಸ್ ನೀಡುವಂತಹ ರೇಡಿಯೋ ಸಿಗ್ನಲ್ ಗಳು ಕರಾರುವಕ್ಕಾಗಿ ವಿಮಾನಕ್ಕೆ ತಲುಪಬೇಕಾಗುತ್ತೆ. ಆದ್ರೆ ಮಸೀದಿಯಂತಹ ಎತ್ತರದ ಕಟ್ಟಡಗಳು ಈ ಸಿಗ್ನಲ್ ಗಳನ್ನ ಬ್ಲಾಕ್ ಮಾಡುತ್ತೆ ಅಥವಾ ರಿಫ್ಲೆಕ್ಟ್ ಮಾಡುತ್ತೆ. ಹವಾಮಾನ ಕೆಟ್ಟದಾಗಿದ್ದಾಗ ಅಥವಾ ವಿಪರೀತ ಮಂಜು ಕವಿದಾಗ ಪೈಲಟ್ ಗಳು ಕೇವಲ ಈ ಸಿಗ್ನಲ್ ಗಳನ್ನೇ ನಂಬಿ ವಿಮಾನ ಇಳಿಸಬೇಕು. ಅಂತಹ ಸಮಯದಲ್ಲಿ ಸಿಗ್ನಲ್ ಕಟ್ಟಾದ್ರೆ ಇಡೀ ವಿಮಾನ ನಿಯಂತ್ರಣ ತಪ್ಪಿ ಭೀಕರವಾದ ಅನಾಹುತಕ್ಕೆ ಸೃಷ್ಟಿಯಾಗುವುದು 100% ಗ್ಯಾರಂಟಿ ಆಗಿದೆ. ಈ ಅಪಾಯವನ್ನು ಅರಿತುಕೊಂಡಿರುವಂತಹ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಎಎಐ ಈ ಹಿಂದೆ ಬಾಂಕ್ರಾ ಮಸೀದಿ ಆಡಳಿತ ಮಂಡಳಿಗೆ ಕಟ್ಟುನಿಟ್ಟಿನ ನೋಟಿಸ್ ಅನ್ನು ಕಳುಹಿಸಿತ್ತು. ವಿಮಾನ ನಿಲ್ದಾಣದ ವಿಸ್ತರಣೆ ಮತ್ತು ಪ್ರಯಾಣಿಕರ ಭದ್ರತೆ ಹಿತದೃಷ್ಟಿಯಿಂದ ಈ ಮಸೀದಿನ ಬೇರೆ ಕಡೆಗೆ ಸ್ಥಳಾಂತರ ಅಂದ್ರೆ ರಿಲೊಕೇಟ್ ಮಾಡಲೇಬೇಕು ಅಂತ ಆಗ್ರಹಿಸಿತ್ತು. ಇದಕ್ಕಾಗಿ ಪರ್ಯಾಯ ಜಾಗವನ್ನು ಒದಗಿಸಲು ಅಥವಾ ಸೂಕ್ತ ಪರಿಹಾರ ನೀಡಲು ಸಂಬಂಧಪಟ್ಟ ಇಲಾಖೆಗಳು ಸಿದ್ಧವಿದ್ವು. ಆದ್ರೆ ಆ ಸಮಯದಲ್ಲಿ ಅಧಿಕಾರದಲ್ಲಿದ್ದಂತಹ ಮಮತಾ ಬ್ಯಾನರ್ಜಿಯವರ ಸರ್ಕಾರ ಈ ನೋಟಿಸ್ ಅನ್ನ ಕಂಪ್ಲೀಟ್ ಆಗಿ ಕಸದ ಬುಟ್ಟಿಗೆ ಎಸೆದಿತ್ತು ಎನ್ನುವಂತಹ ಆಘಾತಕಾರಿ ವಿಚಾರ ಈಗ ಬಯಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ದಿನ ಕಾನೂನಿಗಿಂತ ವೋಟ್ ಬ್ಯಾಂಕ್ ರಾಜಕಾರಣವೇ ವಿಪರೀತವಾಗಿ ಬೆಳೆದು ನಿಂತಿತ್ತು ಎನ್ನುವುದಕ್ಕೆ ಇದು ಅತಿ ಮುಖ್ಯ ಸಾಕ್ಷಿಯಾಗಿದೆ. ಯಾವಾಗ ಈ ಮಸೀದಿಯ ಸ್ಥಳಾಂತರ ಮಾಡುವ ವಿಚಾರ
ಮುನ್ನಾಲೆಗೆ ಬಂತು. ಆಗ ಅಂದಿನ ಟಿಎಂಸಿ ಸರ್ಕಾರ ಕಂಪ್ಲೀಟ್ ಆಗಿ ಕಣ್ಮುಚ್ಚಿ ಕುಳಿತುಕೊಂಡಿತ್ತು. ಒಂದು ನಿರ್ದಿಷ್ಟ ಸಮುದಾಯದ ವೋಟ್ ಬ್ಯಾಂಕ್ ಅನ್ನು ಕಳೆದುಕೊಳ್ಳುವ ಭಯದಿಂದ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಏರ್ಪೋರ್ಟ್ ಅಥಾರಿಟಿಯ ನೋಟಿಸ್ಗೆ ಕವಡೆ ಕಾಸಿನ ಬೆಲೆಯನ್ನು ಕೂಡ ಕೊಡದೆ ನಿರ್ಲಕ್ಷ್ಯವನ್ನ ಮಾಡಿತ್ತು ಎನ್ನುವ ಭಾರಿ ದೊಡ್ಡ ಆರೋಪ ಸ್ಫೋಟಗೊಂಡಿತ್ತು. ಸಾವಿರಾರು ವಿಮಾನ ಪ್ರಯಾಣಿಕರ ಪ್ರಾಣವನ್ನ ಪಣಕ್ಕಿಟ್ಟು ಕೇವಲ ತಮ್ಮ ಕುರ್ಚಿನ ಉಳಿಸಿಕೊಳ್ಳಲು ಹಿಂದಿನ ಸರ್ಕಾರ ಮಾಡಿದ ಈ ಕಪಟ ನಾಟಕ ಇಡೀ ದೇಶದ ಆಕ್ರೋಶಕ್ಕೆ ಕಾರಣವಾಗಿದೆ. ಆದ್ರೆ ಬಂಗಾಳದ ರಾಜಕಾರಣ ಈಗ ಕಂಪ್ಲೀಟ್ ಆಗಿ ಬದಲಾಗಿದೆ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವಂತಹ ಫೈರ್ ಬ್ರ್ಯಾಂಡ್ ನಾಯಕ ಸುವೇಂದು ಅಧಿಕಾರಿ ಅವರು ಇದೀಗ ಡೈರೆಕ್ಟ್ ಆಗಿ ಅಖಾಡಕ್ಕೆ ಇಳಿದಿದ್ದಾರೆ. ಹಿಂದಿನ ಸರ್ಕಾರದ ವೋಟ್ ಬ್ಯಾಂಕ್ ಕಸರತ್ತುಗಳಿಗೆ ಕಂಪ್ಲೀಟ್ ಬ್ರೇಕ್ ಹಾಕುವ ಸಿಎಂ ಸುವೇಂದು ಅಧಿಕಾರಿಯವರು ವಿಮಾನ ನಿಲ್ದಾಣದ ಭದ್ರತೆಯ ಜೊತೆಗೆ ಆಟವಾಡಲು ನಾವು ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ. ಕೇವಲ ಒಂದು ಧಾರ್ಮಿಕ ಕಟ್ಟಡಕ್ಕಾಗಿ ಕೋಲ್ಕತ್ತಾ ವಿಮಾನ ನಿಲ್ದಾಣವನ್ನ ಭಾರಿ ದೊಡ್ಡ ದುರಂತದ ಕೂಪಕ್ಕೆ ತಳ್ಳಿದ್ದ ಮಾಜಿ ಸರ್ಕಾರದ ನೀತಿಯನ್ನ ಕಂಪ್ಲೀಟ್ ಆಗಿ ಬದಲು ಮಾಡಿದ್ದಾರೆ. ತಕ್ಷಣವೇ ಈ ಮಸೀದಿಯನ್ನ ನಿಯಮಾನುಸಾರ ಸ್ಥಳಾಂತರ ಮಾಡಲೇಬೇಕು ಎನ್ನುವ ಕಟ್ಟುನಿಟ್ಟಿನ ಆದೇಶವನ್ನ ಅಧಿಕಾರಿಗಳಿಗೆ ರವಾನಿಸಿದ್ದಾರೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರು ತಮ್ಮ ಮಾತಿನಲ್ಲಿ ಒಂದು ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದ್ಯಾವುದೇ ನಿರ್ದಿಷ್ಟ ಧರ್ಮದ ವಿರುದ್ಧದ ಆಕ್ಷನ್ ಅಲ್ಲ, ಬದಲಾಗಿ ಇದು ಪ್ರಯಾಣಿಕರ ಭದ್ರತೆಯ ಪ್ರಶ್ನೆಯಾಗಿದೆ. ಅದೇ ಜಾಗದಲ್ಲಿ ಒಂದು ವೇಳೆ ಹಿಂದೂಗಳ ಬೃಹತ್ ದೇವಾಲಯವಿದ್ರು ಅಥವಾ ಚರ್ಚ್ ಇದ್ರೂ ಕೂಡ ವಿಮಾನಯಾನದ ನಿಯಮಗಳ ಪ್ರಕಾರ ಅದನ್ನ ತೆರವು ಮಾಡಲೇಬೇಕಾಗಿತ್ತು. ಕಾನೂನು ಎಲ್ಲರಿಗೂ ಒಂದೇ ಆಗಿರಬೇಕು. ಆದ್ರೆ ಬಂಗಾಳದಲ್ಲಿ ಇಷ್ಟು ದಿನ ಅಲ್ಪಸಂಖ್ಯಾತರ ಕಟ್ಟಡಗಳಿಗೆ ಒಂದು ನ್ಯಾಯ, ಬಹುಸಂಖ್ಯಾತರಿಗೆ ಒಂದು ನ್ಯಾಯ ಎನ್ನುವ ಕರಾಳ ಓಲೈಕೆ ರಾಜಕಾರಣ ನಡೀತಾ ಇತ್ತು ಎನ್ನುವುದನ್ನ ಸುವೇಂದು ಅಧಿಕಾರಿಯವರು ಅತ್ಯಂತ ಕರಾರುವಕ್ಕಾಗಿ ಜಗಜ್ಜಾಹೀರಾಗುವಂತೆ ಮಾಡಿದ್ದಾರೆ. ಈ ವಿವಾದ ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಏವಿಯೇಷನ್ ಭದ್ರತೆಯ ಇಮೇಜ್ ಅನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ. ಡಿಜಿಸಿಎ ವಿಮಾನ ನಿಲ್ದಾಣಗಳ ಸುತ್ತಮುತ್ತಲಿನ ಅಡೆತಡೆಗಳನ್ನ ನಿವಾರಿಸಲು ಅತ್ಯಂತ ಕಠಿಣವಾದಂತಹ ಗೈಡ್ ಲೈನ್ ಹೊಂದಿದೆ. ಒಂದ್ ವೇಳೆ ಇಂತಹ ಅಡೆತಡೆಗಳಿಂದ ವಿಮಾನ ನಿಲ್ದಾಣದ ರೇಟಿಂಗ್ ಕಡಿಮೆಯಾದ್ರೆ ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳು ಕೋಲ್ಕತ್ತಾಗೆ ಬರುವಂತಹ ತಮ್ಮ ವಿಮಾನಗಳನ್ನ ಕ್ಯಾನ್ಸಲ್ ಮಾಡುವ ಭಾರಿ ದೊಡ್ಡ ಅಪಾಯವಿದೆ. ಈ ಅಪಾಯವನ್ನು ತಪ್ಪಿಸಬೇಕಾದ ಅನಿವಾರ್ಯತೆ ಈಗ ನೂತನ ಸರ್ಕಾರದ ಮೇಲಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ಗಳು ಕೂಡ ಇಂತಹ ಅನೇಕ ಪ್ರಕರಣಗಳಲ್ಲಿ ಅತ್ಯಂತ ಐತಿಹಾಸಿಕವಾದ ತೀರ್ಪನ್ನ ಕೊಟ್ಟಿವೆ. ರಸ್ತೆ ಅಗಲೀಕರಣ, ವಿಮಾನ ನಿಲ್ದಾಣ ನಿರ್ಮಾಣ ಅಥವಾ ರಾಷ್ಟ್ರೀಯ ಭದ್ರತೆಯ ಯೋಜನೆಗಳು ಬಂದಾಗ ಯಾವುದೇ ಧಾರ್ಮಿಕ ಕಟ್ಟಡಗಳು ಅಡ್ಡಿಯಾಗುವಂತಿಲ್ಲ. ಅವುಗಳನ್ನ ಕಡ್ಡಾಯವಾಗಿ ನೆಲಸಮ ಮಾಡಬೇಕು ಅಥವಾ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಎನ್ನುವ ಸ್ಪಷ್ಟವಾದ ಆದೇಶಗಳಿವೆ. ಕೋಲ್ಕತ್ತಾದ ಈ ಮಸೀದಿ ವಿವಾದದಲ್ಲೂ ಕೂಡ ರಾಜ್ಯ ಸರ್ಕಾರ ಇದೀಗ ಡೈರೆಕ್ಟ್ ಆಗಿ ಕೋರ್ಟ್ ಆದೇಶವನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡು ಕಟ್ಟಡದ ತೆರವು ಮಾಡಲೇಬೇಕಾದ ಕಾನೂನಿನ ಕುಣಿಕೆಯನ್ನ ಬಿಗಿಗೊಳಿಸಿದೆ. ಕೋಲ್ಕತ್ತಾ ವಿಮಾನ ನಿಲ್ದಾಣವು ಈಗ ಪ್ರಯಾಣಿಕರ ದಟ್ಟತೆಯನ್ನ ನಿಭಾಯಿಸಲು ಭಾರಿ ದೊಡ್ಡ ಮಟ್ಟದ ವಿಸ್ತರಣೆ ಅಂದ್ರೆ ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ ಗೆ ಮುಂದಾಗಿದೆ. ಹೊಸ ರನ್ವೇಗಳ ನಿರ್ಮಾಣ ಮತ್ತು ಹೊಸ ಟರ್ಮಿನಲ್ ಗಳಿಗಾಗಿ ಸುತ್ತಮುತ್ತಲಿರುವಂತಹ ಜಾಗವನ್ನು ವಶಪಡಿಸಿಕೊಳ್ಳುವುದು ಅಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡುವುದು ಅನಿವಾರ್ಯವಾಗಿದೆ. ಹಿಂದಿನ ಸರ್ಕಾರದ ಸಹಾಯಕದಿಂದಾಗಿ ವಿಮಾನ ನಿಲ್ದಾಣದ ಅಭಿವೃದ್ಧಿ ಕಾಮಗಾರಿಗಳು ಕಂಪ್ಲೀಟ್ ಆಗಿ ಕುಂಟುತ್ತಾ ಹೋಗಿತ್ತು. ಆದ್ರೆ ಈಗ ಸುವೇಂದು ಅಧಿಕಾರಿಯವರ ಆಡಳಿತದಲ್ಲಿ ಎಲ್ಲಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಭಾರಿ ದೊಡ್ಡ ವೇಗ ಸಿಕ್ಕಿದೆ. ಯಾವಾಗ ಈ ಮಸೀದಿಯ ವಿವಾದ ಮತ್ತು ವಿಮಾನಗಳ ಸುರಕ್ಷತೆ ವಿಚಾರ ಮಾಧ್ಯಮಗಳಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಲು ಶುರುವಾಯಿತು, ಆಗ ಅಲ್ಲಿನ ಪ್ರಯಾಣ ಮಾಡುವಂತಹ ಪ್ರತಿಯೊಬ್ಬ ನಾಗರಿಕನ ಮನಸ್ಸಿನಲ್ಲೂ ಕೂಡ ಭಯ ಶುರುವಾಗಿತ್ತು. ಆದ್ರೆ ಈಗ ನೂತನ ಮುಖ್ಯಮಂತ್ರಿ ಕಠಿಣ ಆಕ್ಷನ್ ತೆಗೆದುಕೊಳ್ಳಲು ಮುಂದಾಗಿರೋದ್ರಿಂದ ಜನಸಾಮಾನ್ಯರಿಗೆ ಭಾರಿ ದೊಡ್ಡ ನೆಮ್ಮದಿಯನ್ನ ತಂದುಕೊಟ್ಟಿದೆ. ವಿಮಾನಯಾನ ಎನ್ನುವುದು ನಂಬಿಕೆಯ ಮೇಲೆ ನಿಂತಿರುವಂತಹ ಉದ್ಯಮ. ಆ ನಂಬಿಕೆಯನ್ನ ಮತ್ತೆ ಮರುಸ್ಥಾಪಿಸುವ ಭಾರಿ ದೊಡ್ಡ ಜವಾಬ್ದಾರಿಯನ್ನ ಈಗಿನ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಇಂತಹ ಅಕ್ರಮ ಕಟ್ಟಡಗಳನ್ನ ಅಥವಾ ಅಭಿವೃದ್ಧಿಗೆ ಅಡ್ಡಿಯಾಗಿರುವಂತಹ ನಿರ್ಮಾಣವನ್ನ ಕೇವಲ ಒಂದೇ ಒಂದು ದಿನದಲ್ಲಿ ಹಳದಿ ಬುಲ್ಡೋಸರ್ ಗಳ ಮೂಲಕ ಕಂಪ್ಲೀಟ್ ಆಗಿ ತೆರವು ಮಾಡ್ತಾ ಇತ್ತು. ಯಾವುದೇ ವೋಟ್ ಬ್ಯಾಂಕ್ ನ ಮುಲಾಜಿಲ್ಲದೆ ಕೇವಲ ರಾಷ್ಟ್ರದ ಹಿತಾಸಕ್ತಿಯನ್ನ ಮಾತ್ರ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುವ ಯೋಗಿ ಮಾಡೆಲ್ ಕಾನೂನು ಇದೀಗ ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ಜಾರಿಗೆ ಬರ್ತಾ ಇದೆ. ಕಾನೂನು ಉಲ್ಲಂಘಿಸುವವರಿಗೆ ಕಠಿಣವಾದ ಬಿಸಿ ಮುಟ್ಟಿಸಿದ್ರೆ ಮಾತ್ರ ಇಂತಹ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಗಲು ಸಾಧ್ಯ ಎನ್ನುವುದನ್ನ ಈ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಸರ್ಕಾರ ಪ್ರೂವ್ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಈ ದಿಟ್ಟ ನಿರ್ಧಾರಕ್ಕೆ ಕೇಂದ್ರ ವಿಮಾನಯಾನ ಸಚಿವಾಲಯ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಕೂಡ ಭಾರಿ ದೊಡ್ಡ ಬೆಂಬಲವನ್ನು ಸೂಚಿಸಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕೆಲಸ ಮಾಡಿದರೆ ಎಂತಹ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳಾದ್ರೂ ಕೂಡ ಕೇವಲ ಕೆಲವು ದಿನಗಳಲ್ಲಿ ಬಗೆಹರಿಯುತ್ತೆ ಎನ್ನುವುದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಗಿದೆ. ವಿಮಾನ ನಿಲ್ದಾಣಗಳ ಆಸುಪಾಸಿನಲ್ಲಿರುವಂತಹ ಅಡೆತಡೆಗಳನ್ನ ತೆರವುಗೊಳಿಸಲು ಈಗ ಯಾವುದೇ ರಾಜಕೀಯ ಅಡ್ಡಿ ಇಲ್ಲವಿರುವುದು ಪೂರ್ವ ಭಾರತದ ಅಭಿವೃದ್ಧಿಗೆ ಭಾರಿ ದೊಡ್ಡ ಬೂಸ್ಟರ್ ಡೋಸ್ ಆಗಿದೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಸ್ನೇಹಿತರೆ, ಕೋಲ್ಕತ್ತಾ ವಿಮಾನ ನಿಲ್ದಾಣದ ಬಳಿ ಇರುವಂತಹ ಈ ಬಾಂಕ್ರಾ ಮಸೀದಿಯ ವಿವಾದ ಕೇವಲ ಒಂದು ಧಾರ್ಮಿಕ ಕಟ್ಟಡದ ಸಮಸ್ಯೆಯಲ್ಲ, ಇದು ನಮ್ಮ ದೇಶದ ವಿಮಾನಯಾನ ಭದ್ರತೆ ಮತ್ತು ಅಗ್ಗದ ವೋಟ್ ಬ್ಯಾಂಕ್ ರಾಜಕಾರಣದ ನಡುವಿನ ಕದನವಾಗಿದೆ. ಸಾವಿರಾರು ವಿಮಾನ ಪ್ರಯಾಣಿಕರ ಸುರಕ್ಷತೆಯನ್ನು ಪಣಕ್ಕಿಟ್ಟು ರಾಜಕಾರಣ ಮಾಡ್ತಾ ಇದ್ದ ಹಿಂದಿನ ಸರ್ಕಾರದ ಕರಾಳ ದಿನಗಳು ಈಗ ಕಂಪ್ಲೀಟ್ ಆಗಿ ಮುಗಿದು ಹೋಗಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಈ ಖಡಕ್ ನಿರ್ಧಾರ ರಾಷ್ಟ್ರೀಯ ಭದ್ರತೆ ಮತ್ತು ಜನರ ಪ್ರಾಣ ರಕ್ಷಣೆಯ ವಿಚಾರ ಬಂದಾಗ ಸಂವಿಧಾನದ ಕಾನೂನುಗಳೇ ಅಂತಿಮವಾಗಿರಬೇಕು ಎನ್ನುವ ಉಕ್ಕಿನಂತಹ ಸಂದೇಶವನ್ನ ಇಡೀ ದೇಶಕ್ಕೆ ಸಾರಿ ಹೇಳ್ತಾ ಇದೆ. ಭಾರತದ ಆಂತರಿಕ ಭದ್ರತೆ ಮತ್ತು ವಿಮಾನಯಾನ ಸುರಕ್ಷತೆಯ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ
ಬದಲಾವಣೆಗಳು, ಅಂತಾರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋ ಪೊಲಿಟಿಕ್ಸ್ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಭದ್ರತೆಯ ರಹಸ್ಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.